ಅನುಮೋದನೆ ದೊರಕಿದೆ. ಕಿತ್ತೂರು ಮಾನ್ಯ ಸಭಾಧ್ಯಕ್ಷರೇ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿಧೇಯಕ. ಮಾನ್ಯ ಸಭಾಧ್ಯಕ್ಷರೇ, ಈ ಹಿಂದಿನ ವಿಧೇಯಕಗಳಲ್ಲಿ ಅಡಕವಾಗಿರುವಂಥ ಅಂಶ ಇಲ್ಲಿಯೂ ಕೂಡ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಯಾವುದೇ ಮಂತ್ರಿ ಅನ್ನುವಂಥದ್ದನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಈ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 22ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯಲ್ಲಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ. ಮಾನ್ಯ ಸಭಾಧ್ಯಕ್ಷರೇ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. 2020 ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿಧೇಯಕದ ಬಗ್ಗೆ ವಿವರ ನೀಡು. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ವಿವರಿಸಿದ ಹಾಗೆ ಸದರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಮುಖ್ಯಮಂತ್ರಿಗಳು ಅನ್ನೋದು ಮಾತ್ರ ಇತ್ತು. ಮುಖ್ಯಮಂತ್ರಿಗಳ ಕೆಲಸದ ಒತ್ತಡದಿಂದ ಬೇರೆಯವರು ಈ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಮಂಡಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅನ್ನುವ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದಕ್ಕೆ ಸದನ ಒಪ್ಪಿಗೆ ಕೊಡಬೇಕಂತ ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ.
ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ. ಮಾನ್ಯ ಸಭಾಧ್ಯಕ್ಷರೇ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. 2020 ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕದಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಬೇರೆ ಮಂತ್ರಿ ಅನ್ನುವಂಥ ಪದವನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಆ ಪ್ರಾವಿಷನಲ್ಲಿ ಸೇರಿಸ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮತಿ ಕೊಡಬೇಕೆಂದು ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. 2020 ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ. ಈಗ ಮಾನ್ಯ ಕಂದಾಯ ಸಚಿವರು ಒಂದು ವಿವರಣೆ ಕೊಡ್ಲಿ. ಸುಮಾರು 6 ನಿಮಿಷ ಒಂದು ಈ ಬಿಲ್ ಮುಗಿಲಿ, ಬೇರೆ ಸಬ್ಜೆಕ್ಟ್ ಈ ಚರ್ಚೆ ಅದೇನು ಒಂದು ಸಚಿವರೇ ಸುರೇಶ್ ಒಂದು ಸೆಕೆಂಡ್. ಸುರೇಶ್ ಕುಮಾರ್ ಅವರೇ, ಇನ್ನೂ ಬಂದಿಲ್ಲ. ಸುರೇಶ್ ಒಂದು ಸೆಕೆಂಡ್. ಅವ್ರ ಪ್ರಸ್ತಾವ ಆಗ್ತಾ ಇದ್ದಾರೆ. 20 ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡಿ. ಈಗ ಕ್ಲಾರಿಫಿಕೇಶನ್. ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಈಗ ಹಾಲಿ ಮುಖ್ಯಮಂತ್ರಿಗಳು ಮಾತ್ರ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಕೆಲಸದ ಒತ್ತಡ, ಇತರೆ ಕಾರ್ಯಗಳಿಂದ ಅದರ ಕಡೆಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅನ್ನುವಂಥದ್ದನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಂದಿರುವಂಥ ತಿದ್ದುಪಡಿ ಇದು ಸದನ ಒಪ್ಪಿಗೆ ಕೊಡಬೇಕು ಅಂತ. ಒಂದೇ ನಿಮಿಷ ಒಪ್ಪಿಗೆ ಕೊಡೋಣ. ಒಳ್ಳೆ ಉದ್ದೇಶ ತಂದಿದ್ದೀರಾ. ಈಗ ಬೆಳಗ್ಗೆಯಿಂದ ಸುಮಾರು 7 ಅಭಿವೃದ್ಧಿ ಪ್ರಾಧಿಕಾರಗಳ ತಿದ್ದುಪಡಿನ ತಾವು ಮಂಡಿಸಿದ್ದೀರಾ. 6ಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈಗ ಈ ಪ್ರಾಧಿಕಾರಗಳನ್ನ ಮಾಡುವಾಗ 2025ನೇ ಇಸ್ವಿನಲ್ಲಿ ಭಾಳ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೀವಿ ನಾವು. ಅದು ಬಸವ ಕಲ್ಯಾಣ ಇರ್ಬೋದು, ಕಾಗಿನೆಲೆ, ನಾಡಪ್ರಭು ಕೆಂಪೇಗೌಡ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಕೂಡಲ ಸಂಗಮ, ಬನವಾಸಿ, ಸರ್ವಜ್ಞ ಕ್ಷೇತ್ರ. ಇಷ್ಟು ದಿವಸ ಆದಮೇಲೆ ಈಗ ಅನಿಸಿದೆ ನಮಗೆ, ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿದ್ದಿದ್ದ ಕೊಡಬೇಕಾದಷ್ಟು ಗಮನ ಕೊಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಂದಾಯ ಸಚಿವರು ಅಥವಾ ಇತರೆ ಸಚಿವರು ಅದನ್ನು ಮಾಡಬೇಕು ಅಂತ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಇಷ್ಟೂ ಪ್ರಾಧಿಕಾರಗಳು ಪ್ರಾರಂಭವಾದಾಗಲಿಂದ ಇದುವರೆಗೂ ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇರಿಸಲು ಸಫಲ ಆಗಿದೆ. ಲೆಟ್ ದೆಮ್ ಪ್ಲೇಸ್ ಎ ಪೇಪರ್ ಬಿಫೋರ್ ದ ಹೌಸ್. ಈ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಗಳು
ತಮ್ಮ ಉದ್ದೇಶ ಸಾಧನೆಯಲ್ಲಿ ಏನೇನು ಪ್ರಗತಿ ಮಾಡಿದೆ, ಏನೇನು ಸಾಧನೆ ಆಗಿದೆ, ಏನೇನು ಕ್ರಮ ತಗೊಂಡಿದೆ, ಅದರಿಂದ ಏನು ಉಪಯೋಗ ಆಗಿದೆ, ಅದನ್ನು ಒಂದು ಪೇಪರ್ನ ಇಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಅವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ವಿಧೇಯಕ ಮಂಜೂರಾತಿ ಆದರೂ ಕೂಡ ಈ ಪ್ರಾಧಿಕಾರಗಳ ಮೂಲ ಉದ್ದೇಶಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಅವರು ಕೇಳಿದ್ದಾರೆ. ಈಗ ನಾನು ಭಾಳ ಆಳವಾಗಿ ಹೋಗದೆ ಇಷ್ಟು ಹೇಳ್ಬೋದು. ಕೆಲವು ಪ್ರಾಧಿಕಾರಗಳು, ಉದಾಹರಣೆಗೆ ಕೂಡಲ ಸಂಗಮ ಇಂಥ ಕಡೆ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ, ಯಾವುದೇ ಸರ್ಕಾರ ಇದ್ದರೂ ಕೂಡ. ಕೂಡಲ ಸಂಗಮದಲ್ಲಿ ಚೆನ್ನಾಗಾಗಿದೆ ಅಂತ ನಾನು ಹೇಳ್ತೇನೆ. ನೀವು ಅಲ್ಲಿ ಸ್ಥಳೀಯರನ್ನು ಕೇಳಿದ್ರೆ ಇನ್ನೂ ತುಂಬ ಆಗಬೇಕಾಗಿರೋದು ಇದೆ ಅಂತ ಅವರು ಹೇಳ್ತಾರೆ. ಸೊ ಇನ್ನು ಕೆಲವು ಕಡೆ ಭಾಳ ಕಡಿಮೆ ಆಗಿದೆ, ಸಮಾಧಾನಕರವಾಗಿ ಏನೂ ಆಗಿಲ್ಲ. ಇನ್ನು ಕೆಲವು ಕಡೆ ಏನಾಗಿದೆ ತಮಗೂ ಗೊತ್ತು, ತಾವು ಇಲ್ಲೂ ಕಾನೂನು ಸಚಿವರಾಗಿನೂ ಕೆಲಸ ಮಾಡಿದ್ದೀರಾ, ಬೇರೆಯವರು ಎಲ್ಲ ಜವಾಬ್ದಾರಿ ಸ್ಥಾನದವ್ರು ಇಲ್ಲಿ ಇದ್ದವರು ಅಲ್ಲಿ ಕೂತಿದ್ದೀರಾ, ಇಲ್ಲೂ ಇದ್ದಾರೆ. ಅಲ್ಲಿ ಏನೋ ಒಂದು ಸ್ಥಳೀಯ ಒತ್ತಡಕ್ಕೆ ಮಣಿದು ಮಾಡುವಂತಹದ್ದು ವಾಡಿಕೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಈ ರೀತಿ 10 ಅಭಿವೃದ್ಧಿ ಪ್ರಾಧಿಕಾರಗಳು ಆದಾಗ ಯಾವ ಒಂದು ಪ್ರಾಮುಖ್ಯತೆ ಇರಬೇಕು, ಆ ಪ್ರಾಮುಖ್ಯತೆಯೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಕೂಡಲ ಸಂಗಮ ಒಂದಿತ್ತು, ಈಗ ಅದನ್ನು ಪ್ರತ್ಯೇಕಿಸಿ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ನಾನೇ ಮಾಡಿದೆ ಒಂದು 8 ತಿಂಗಳ ಹಿಂದೆ. ಸೊ ಬಜೆಟಲ್ಲಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ, ಅದೊಂದು ಪ್ರಾಧಿಕಾರ. ಹೀಗೆ ಆದಾಗ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿ ತಗೊಳ್ತಾ ಹೋದರೆ ನಿಜವಾಗಿ ಈಡೇರಿಸಲಿಕ್ಕೆ ಎಷ್ಟಾಗುತ್ತೆ ಅನ್ನೋದು ವಿಮರ್ಶೆಗೆ ಒಳಪಡಿಸಬೇಕಾದಂಥ ವಿಷಯ. ಆ ದಿಕ್ಕಿನಲ್ಲಿ ಮಾನ್ಯರು ಏನು ಸಲಹೆ ಕೊಟ್ಟಿದ್ದಾರೆ, ನಾನು ನೋಡ್ತೇನೆ. ಯಾವುದಾದ್ರೂ ಒಂದು ತಂಡ ಮಾಡಿ ನೀವು ಹೇಳ್ದಾಗೆ ಇದರ ಮೂಲ ಉದ್ದೇಶ ಏನು, ಅದರಲ್ಲಿ ಎಷ್ಟು ಈಡೇರಿದೆ, ಎಷ್ಟು ಆಗಿಲ್ಲ, ಇದನ್ನು ಒಂದು ಮೌಲ್ಯಮಾಪನ ಮಾಡಿಸ್ಲಿಕ್ಕೆ ಸಾಧ್ಯವ ಅನ್ನೋದನ್ನು ವಿಚಾರ ಮಾಡ್ತೇನೆ ಸಭಾಧ್ಯಕ್ಷರೇ. ಓಕೆ, ಇನ್ನು ಸದರಿ ವಿಧೇಯಕಕ್ಕೆ ಅಂಗೀಕಾರವನ್ನು ಕೊಡಬೇಕಂತ ಕೋರುತ್ತೇನೆ. ಆಯ್ತಲ್ಲ, ಎಲ್ಲ ಮುಗಿದ ಅಂಗೀಕಾರ ಆಗಬೇಕಿನ್ನು, ಅಂಗೀಕಾರ ಆಗಿಲ್ಲ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಸದನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಭಾಧ್ಯಕ್ಷರೇ, ನೋಂದಣಿ 2025ನೇ ಸಾಲಿನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. 20ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವ ವಿವರಣೆ ನೀಡುವುದು. ಮಾನ್ಯ ಅಧ್ಯಕ್ಷರೇ, ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ನಂತರ ನೋಂದಣಿ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ನಿರಂತರವಾಗಿ ತರ್ತಾ ಇದ್ದೇವೆ. ಮೊದಲನೇ ಅಧಿವೇಶನದಿಂದ ಆರಂಭ ಮಾಡಿ ಬಹುಶಃ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನೋಂದಣಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಈ ಕಾಲಕ್ಕೆ ತಕ್ಕ ಹಾಗೆ ಏನೆಲ್ಲ ಅವಶ್ಯಕತೆಗಳಿದೆ ಸರಳೀಕರಣ ಮಾಡುವಂಥದ್ದು, ಸುಧಾರಣೆ ಮಾಡುವಂಥದ್ದು
ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಅಂದರೆ ರಿಜಿಸ್ಟ್ರೇಷನ್ಸಲ್ಲಿ ಜನಗಳು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬದಲಾವಣೆ ತರೋದರ ಮುಖಾಂತರ ಆ ಕಷ್ಟಗಳಿಗೆ ಕೈಲಾದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟು ಸರಳೀಕರಣ ಮಾಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ 2 ವರ್ಷದಿಂದ. ಅದರ ಮುಂದುವರೆದ ಒಂದು ಪ್ರಯತ್ನ ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸದನಕ್ಕೆ ನಾನು ಮಂಡಿಸ್ತಾ ಇದ್ದೇನೆ. ಇದರಲ್ಲಿ ಏನೆಲ್ಲ ಅಂಶಗಳು ಕೂಡಿದ್ದಾವೆ ಅಂತ ಹೇಳಿದ್ರೆ, ಈ ಮೂಲ ಉದ್ದೇಶ ಇದರದ್ದು ಸರಳೀಕರಣ ಮತ್ತು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಆದಷ್ಟು ಮಾನವರ ಅಂದರೆ ನಮ್ಮ ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಿ ಕೆಲಸ ತಾನಾಗಿ ಆಗುವಂತಹ ಸಾಧನಗಳನ್ನು ಅಳವಡಿಸ್ಕೊಳ್ಳುವಂಥದ್ದು. ಅದು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ಇದರ ಸಾರಾಂಶ. ಹೇಗೆ ಅಂತ ತಾವು ಕೇಳಬಹುದು. ಉದಾಹರಣೆಗೆ ಸೆಕ್ಷನ್ 9A ರಿಜಿಸ್ಟ್ರಿಂಗ್ ಆಫೀಸರ್ ಅಂದರೆ ಯಾರು ಅನ್ನುವಂಥ ಕಡೆ ಅದರಲ್ಲಿ ಒಂದು ಸೇರಿಸ್ತಾ ಇದ್ದಾನೆ, ಸಿಸ್ಟಮ್ ಡಿಜಿಟಲ್ ಸಿಗ್ನೇಚರ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೇನೆ. ಯಾಕೆ ತರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು. ಈಗ ನಾನು BDAಯಿಂದ ಒಬ್ಬರಿಗೆ ಸೈಟನ್ನು ಮಂಜೂರಿ ಮಾಡ್ತಾರೆ. BDAನವರು ನಾನು ಇವರಿಗೆ ಒಬ್ಬ ಅಲಾಟಿಗೆ ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಮಾರಾಟ ಮಾಡೋರು BDA, ಕೊಂಡ್ಕೊಳ್ಳೋರು BDA ಅಲಾಟಿ. ಸೊ ಅದನ್ನು ನಾನು ಆಟೋಮ್ಯಾಟಿಕ್ ಆಗಿ ಅಪ್ರೂವ್ ಮಾಡ್ಬೋದು. ಸೊ ಸಬ್ ರಿಜಿಸ್ಟ್ರಾರ್ದು ಡಿಜಿಟಲಿ ಸೈನನ್ನು ನಾನು ಜನರೇಟ್ ಮಾಡಿ BDA ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡುವಾಗ ಅದನ್ನು ನಾನು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟ್ರೇಷನನ್ನು ಅಲೋ ಮಾಡ್ಬೋದು. ಅದಕ್ಕೆ ಮತ್ತೆ ಒಬ್ಬ ಕೂತ್ಕೊಂಡು ಆಫೀಸರು ಸೈನ್ ಹಾಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಟ್ರಸ್ಟೆಡ್ ಸೋರ್ಸ್. ಅದು BDAದಾಯಿತು, ಬಿಟ್ಬಿಡಿ, BDA ತಂಟೆಗೆ ಹೋಗೋದು ಬೇಡ. ಈಗ ನಮ್ಮ ತಹಸೀಲ್ದಾರರು 94CCಯಲ್ಲಿ ಒಂದು ಹಕ್ಕು ಪತ್ರ ಕೊಡ್ತಾರೆ. ಈಗ ನಾವು ಅದನ್ನು ಕಡ್ಡಾಯ ನೋಂದಣಿ ಮಾಡಿದ್ದೇವೆ. ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ? ಏನಾಗಿದೆ, ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ 5 ಜನ ಕೈಯಲ್ಲಿ ಅವ್ರದ್ದು ಹಕ್ಕುಪತ್ರ ಇದೆ. ಇದನ್ನು ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂಥ ಎಲ್ಲ 94C ರಿಜಿಸ್ಟರ್ ಆಗಿಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ. ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು. ಸೊ 94C ತಹಶೀಲ್ದಾರರೇ ಕೊಟ್ಟಾಗ ಅದಕ್ಕೆ ಸಬ್ ರಿಜಿಸ್ಟ್ರಾರು ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ. ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ. 94C ಆಗ್ಬೋದು, ಫಾರ್ಮ್ 53 ಬಗೈರ್ ಹುಕುಮ್ದು ಆಗ್ಬೋದು, ಫಾರ್ಮ್ 57 ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರಾತಿ ಆದರೆ ತಹಶೀಲ್ದಾರ್ ಇಸ್ ದ ಗ್ರಾಂಟಿಂಗ್ ಅಥಾರಿಟಿ. ತಹಶೀಲ್ದಾರರು ಡಿಜಿಟಲಿ ಅಪ್ಲೋಡ್ ಮಾಡಿದರೆ ಅವರ ಅಕೌಂಟಿಂದ ಅಪ್ಲೋಡ್ ಮಾಡಿದರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಎರಡನೇದು ಇನ್ನೊಂದು ತಮಗೆ ಹೇಳ್ತೇನೆ, ನಾನು ಸುಮಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಎಲ್ಲ ಕಡೆನೂ ಕೂಡ. ನಾನು ಕೇಳ್ತೇನೆ ಅಲ್ಲಿ ನಿಂತವರಿಗೆ, ಯಾಕ್ರಿ ಬಂದಿದ್ದೀರಿ ಅಂತ. ಸರ್ ನಂದು ಉತ್ತಾರ ತೆಗಿಬೇಕ್ರಿ, ಅದಕ್ಕೆ ಬಂದೀವ್ರಿ ಅಂತ. ಯಾದಕ್ರಿ ಬಂದಿದ್ದೀರಿ ಅಂದರೆ ಸಾಲ ತೊಗೊಂಡಿದ್ರಿ, ಈಗ ಉತ್ತಾರದೆಲ್ಲ ತೆಗೆಸ್ಬೇಕ್ರಿ. ಈಗ ಅವರು ಸಾಲ ಬ್ಯಾಂಕಲ್ಲಿ ತೊಗೊಂಡಿದ್ದಾರೆ, ಇದು RTCಯಲ್ಲಿ ಅವ್ರದ್ದು ಸಾಲ ಎಂಟ್ರ್ ಆಗಿದೆ. ಈಗ ಅವರು ಸಾಲ ತೀರಿಸಿದ್ದಾರೆ. ಆ ಸಾಲ ತೀರಿಸಿದನ್ನು ತೆಗೆಯೋದಕ್ಕೆ ನಮ್ಮ ಕಚೇರಿಗೆ ಬಂದು ಕಾಯ್ಬೇಕು ಅವರು. ನಾನು ಹೇಳಿದ್ರೆ ನೀವು ಅದಕ್ಕೂ ಒಂದು ಆಕ್ಷೇಪಣೆ ಮಾಡ್ತೀರಾ. ಕೆಲವರು ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಮಾಡಿ ನನ್ನ RTCಯಲ್ಲಿ ಎಂಟ್ರಿ ತೆಗಿರಿ ಅಥವಾ ಖಾತೆಯಲ್ಲಿ ಎಂಟ್ರಿ ತೆಗೆದುಬಿಡಿ ಅದನ್ನು ಕಾಲಮ್ 11 ಅಂತ ಹೇಳಿ ಅದಕ್ಕೂ ದುಡ್ಡು ಕೇಳುವಂಥ ವ್ಯವಸ್ಥೆ ಇದೆ, ಗೊತ್ತಾ? ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇವರು ಸಾಲ ಪಾವತಿ ಮಾಡಿದ್ದಾರೆ, ಇವ್ರದ್ದು ಋಣಮುಕ್ತರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಫಿಸಿಕಲಿ ವೆರಿಫೈ ಮಾಡ್ಕೊಂಡು ಕೂತ್ಕೋಬೇಕು. ನಾನು ಅಂದರೆ ಆ್ಯಸ್ ಎನ್ ಆಫೀಸರ್. ಅದಕ್ಕೆ ಜನ ನನ್ನ ಕಚೇರಿಗೆ ಅಲಿತಾ ಇದ್ದಾರೆ. ಅಲಿಯೋದು ಬಿಡಿ, ಈಗ ಋಣಮುಕ್ತ ಮಾಡಲಿಕ್ಕೇನೋ ನೀವು ಅದರಲ್ಲಿ ಯಾರೋ ಏಜೆಂಟ್ನ ಹಿಡ್ಕೊಂಡು ಮಾಡಿಸ್ಕೋಬೇಕು ಮಧ್ಯವರ್ತಿನ ಅಂತ ಹೇಳಿದರೆ ಈ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಇರುವಾಗ. ಸೊ ಇದು ಮತ್ತೊಂದು ಉದಾಹರಣೆ. ಸೊ ನಾನು 3 ಉದಾಹರಣೆ ಕೊಟ್ಟೆ. KDB, BDA, ಹೌಸಿಂಗ್ ಬೋರ್ಡ್ ಇಂಥವರು ಕೊಟ್ಟಾಗ ಅದು ಆಟೋಮ್ಯಾಟಿಕಲಿ ರಿಜಿಸ್ಟರ್ ಆಗಬೇಕು. ಎರಡನೇದು
ತಹಶೀಲ್ದಾರರು ಏನೇ ಒಂದು ಮಂಜೂರಾತಿ ಮಾಡಿಕೊಟ್ಟಾಗ ತಹಶೀಲ್ದಾರ್ ಅಕೌಂಟಿಂದ ಡಿಜಿಟಲ್ ಆಗಿ ನೇರವಾಗಿ ಬಂದಾಗ ಅದು ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗಬೇಕು. ಮೂರನೇದು ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇಂಥ ಸಂಸ್ಥೆಗಳು ಅವ್ರದ್ದು ಏನಾದರೂ ಟ್ರಾನ್ಸಾಕ್ಷನ್ಸ್ ಇದ್ದರೆ ಪ್ಲೆಡ್ಜ್ ಎಂಟ್ರ್ ಮಾಡೋದಿರಲಿ, ಪ್ಲೆಡ್ಜ್ ರಿಮೂವಲ್ ಇರಲಿ, ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಸೆಕ್ಯೂರ್ ಸೋರ್ಸ್, ಟ್ರಸ್ಟೆಡ್ ಸೋರ್ಸ್, ಇದು ಆಟೋಮೆಟಿಕ್ ಆಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ತಗೊಂಡು ಬಂದಿದ್ದೇನೆ. ಅದಕ್ಕೆ ಪೂರಕವಾಗಿ ಅವರು ಪೇಪರಲ್ಲಿ ತಂದು ಕೊಟ್ಟರೆ ಪೇಪರು ಫ್ರಾಡ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ದಾಖಲೆಗಳು ಎಲೆಕ್ಟ್ರಾನಿಕಲಿ ಪುಷ್ ಆಗಬೇಕು, ಅಂದರೆ ಆನ್ಲೈನಲ್ಲೇ ಬರಬೇಕು. ಬಿಕಾಸ್ ಸೋರ್ಸ್ ಹ್ಯಾಸ್ ಟು ಬಿ ಟ್ರಸ್ಟೆಡ್. I have to know it is coming from BDA, I have to know it is coming from Tehsildar, I have to know it is coming from the loan manager of State Bank of India. So source has to be secure. Adike it has to be presented by electronic means anta adunu kuda ಒಂದು ಬದಲಾವಣೆಯನ್ನು ನಾನು ಇದರಲ್ಲಿ ಮಾಡಿಕೊಂಡಿದ್ದೇನೆ. ಸೊ ಅದು ಸೆಕ್ಷನ್ 32 ಅಲ್ಲಿ ಆ ಅಮೆಂಡ್ಮೆಂಟನ್ನು ತಗೊಂಡು ಬಂದಿದ್ದೇವೆ. ಆಮೇಲೆ ಈಗ ಉತ್ತಾರ ಅಂದರೆ ಸಾಲ ತೆಗಿಬೇಕು. ಸಾಲ ತೆಗಿಬೇಕಾದ್ರೆ ರೈತ ಪರ್ಸ್ನಲಿ ಅಲ್ಲಿ ಹಾಜರಿರಬೇಕು ಅಂತ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ. ಈಗ ಬ್ಯಾಂಕ್ನವ್ರು ಹೇಳಿದ್ದಾರೆ ಇವರು ಸಾಲ ಕಟ್ಟಿದ್ದಾರೆ, ಇವರು ಬೇಕಾಗಿ ಅಂತ ಹೇಳಿದ ಮೇಲೆ ರೈತ ಯಾಕೆ ಪರ್ಸ್ನಲಿ ಅಪಿಯರೆನ್ಸ್ ಆಗಬೇಕು? ಬಿ ಡಿ ಎನವರು ಯಾರಿಗೋ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದಾರೆ, ಅದು ಬಿ ಡಿ ಎನ ನಾವು ಟ್ರಸ್ಟ್ ಮಾಡಬೇಕು. ಯಾಕಂದರೆ ಗ್ರಾಂಟಿಂಗ್ ಅಥಾರಿಟಿ ಇಸ್ ಬಿ ಡಿ ಎ, ಬಿ ಡಿ ಎ ಆಫೀಸರ್, ಸೆಕ್ರೆಟರಿ ಬಿ ಡಿ ಎ ಇಸ್ ಅವರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಪರ್ಸ್ನಲ್ ಅಪಿಯರೆನ್ಸಿಗೂ ಕೂಡ ನಾವು ವಿನಾಯಿತಿ ಕೊಡ್ತಾ ಇದ್ದೇವೆ. ವೆನ್ ದ ಸೋರ್ಸ್ ಇಸ್ ಟ್ರಸ್ಟೆಡ್ ಆ್ಯಂಡ್ ದ ಡಾಕ್ಯುಮೆಂಟ್ಸ್ ಆರ್ ಫೆಚ್ಡ್ ಎಲೆಕ್ಟ್ರಾನಿಕಲಿ, ಅಂಥ ಸಂದರ್ಭದಲ್ಲಿ ಪರ್ಸ್ನಲ್ ಅಪಿಯರೆನ್ಸ್. ಯಾಕಂದರೆ ಇದೆಲ್ಲ ಆಗೋದು ನೀವು ಬರಬೇಕು ಅಂತ ಇಟ್ಕೊಂಡ್ರೆ, ನೀವು ಬರಬೇಕು ಅಂತ ಹೇಳಿದ್ರೆ ಯಾರನ್ನೋ ಕಂಡು ಬರಬೇಕಾಗತ್ತೆ. ಸೊ ಈ ರೀತಿಯಾಗಿ ಕೆಲವು ಎಲ್ಲದಕ್ಕೂ ನಾನು ಪರ್ಸನಲಿ ಎಕ್ಸೆಂಪ್ಟ್ ಮಾಡ್ತಾ ಇಲ್ಲ. ಸೇಲ್ ಟ್ರಾನ್ಸಾಕ್ಷನ್ ಇದ್ರೆ ಬಿಟ್ವೀನ್ ಟೂ ಪ್ರೈವೇಟ್ ಪಾರ್ಟೀಸ್, ನೋ, ಅಲ್ಲಿ ನೀವು ಪರ್ಸನಲಿ ಬರಬೇಕು. ಇನ್ಫ್ಯಾಕ್ಟ್ ಅಲ್ಲಿ ನಾನು ಸ್ಟ್ಯಾಂಡರ್ಡನ್ನು ಜಾಸ್ತಿ ಮಾಡ್ತಾ ಇದ್ದೇನೆ. ಇಷ್ಟು ದಿನ ಏನಿತ್ತು, ಅನ್ರಿಜಿಸ್ಟರ್ಡ್ ಜಿ ಪಿ ಎ ಮೇಲೆ ನೀವು ಯಾವುದೇ ಪ್ರಾಪರ್ಟಿಯನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಇತ್ತು. ಇದರಿಂದ ಎಷ್ಟು ಫ್ರಾಡ್ ಆಗಿದೆ, ಎಷ್ಟು ಕೋರ್ಟ್ ಕೇಸುಗಳಾಗಿದ್ದಾವೆ, ಎಷ್ಟು ಜನ ನಂಬಿ ಕೊಂಡ್ಕೊಂಡು ಅವರು ಆಸ್ತಿಗಳನ್ನ ಕಳ್ಕೊಂಡು ಹಾಕಿದ್ದ ಸೇವಿಂಗ್ಸ್ ಎಲ್ಲ ಕಳ್ಕೊಂಡು ರಸ್ತೆಗೆ ಬಂದು ಬಿದ್ದಿದ್ದಾರೆ. ಅದಕ್ಕೆ ಈಗ ಅಂಥ ಪ್ರಕರಣದಲ್ಲಿ ನಾನು ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತಾ ಇದ್ದೇನೆ. ಎಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಇದೆ, ಅಂದರೆ ಕನ್ವೇಯನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ, ವೇರ್ ಪ್ರಾಪರ್ಟಿ ಈಸ್ ಬೀಯಿಂಗ್ ಹ್ಯಾಂಡೆಡ್ ಓವರ್, ಅಂಥ ಕಡೆ ಜಿ ಪಿ ಎ ಮೇಲೆ ನೀವು ಮಾಡೋದಾದರೆ ಆ ಜಿ ಪಿ ಎ ಕಂಪಲ್ಸರಿಯಾಗಿ ರಿಜಿಸ್ಟರ್ಡ್ ಆಗಿರಬೇಕು ಅಂತ ಅಂಥ ಕಡೆ ಸ್ಟ್ಯಾಂಡರ್ಡನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಇಲ್ಲಿ ಇದು ವೇರ್ ದ ಸೋರ್ಸ್ ಇಸ್ ಸೆಕ್ಯೂರ್, ಅಂಥ ಕಡೆ ನಾವು ಅದನ್ನು ಸರಳೀಕರಣ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಸೊ ಇನ್ನು ಕೆಲವು ಹೋದ ಬಾರಿ ಒಂದೆರಡು ತಿದ್ದುಪಡಿಗಳನ್ನು ನಾವು ಮಾಡಿದ್ವಿ. ಅದು ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ. ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ. ಈಗಾಗಲೇ ಉದಾಹರಣೆಗೆ ಈಗ BBMP ಪ್ರಾಪರ್ಟಿ, ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ, ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತೊಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ. ಈಗ ಹೋದ ಸೆಪ್ಟೆಂಬರಿಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ. ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು. ಯಾಕೆ ಅಂದರೆ ಈ ಪೇಪರಲ್ಲಿ ಅವ್ರೇನು ಖಾತಾ ತಂದು ಕೊಡ್ತಾರೆ ಅದನ್ನು ನೋಡಿದರೆ ಮೆಜಾರಿಟಿ ಫೇಕ್ ಇದ್ದಾವೆ, ಖಾತಾನೇ ಇಲ್ಲ ಅವಕ್ಕೆ. ಯಾವುದೋ ಕಂಪ್ಯೂಟರ್ ಶಾಪಲ್ಲಿ ಪ್ರಿಂಟೌಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ, BBMP ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ. ಅದಕ್ಕೆ ನಾನು ಏನು ಮಾಡಿದೆ, ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರಬೇಕಂದ್ರೆ ಕಾವೇರಿಗೆ ಇಂಟಗ್ರೇಷನ್ ಮಾಡಿದ್ದೇನೆ, BBMP ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ, ಮುನ್ಸಿಪಾಲ್ಟಿ ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ. ಸೊ ನಾನು ಇನ್ಮೇಲೆ ಯಾವುದೇ ಪೇಪರ್ ಡಾಕ್ಯುಮೆಂಟನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದರೆ ಈ ಪೇಪರಿಗೆ ಏನು ಗ್ಯಾರಂಟಿ ಇದೆ? ಏನು ಗ್ಯಾರಂಟಿ ಇಲ್ಲ. ಯಾರು ಬೇಕೋ ಪ್ರಿಂಟ್ ಹಾಕ್ಕೊಂಡು ಬರ್ಬೋದು. ಪ್ಲಸ್ ಹೈಕೋರ್ಟ್ ಏನು ಹೇಳುತ್ತೆ, ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನು ಸಬ್ ರಿಜಿಸ್ಟ್ರಾರು ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟು. ಸೊ ಇದು ಒಂದು ರೀತಿ ಕಾಕತಾಳೀಯ, ವೆರಿಫೈ ಮಾಡೋ ಹಂಗಿಲ್ಲ. ನೀವು ಅದೇನೋ ಹೇಳ್ತಾರಲ್ಲ, ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ, ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು. ಹೋದ ಸೆಪ್ಟೆಂಬರಿಂದ ಇದಕ್ಕೆ ಬಂದು ಮಾಡಿ
ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟಾಗಿ RDPR ಇಂದ ಫೆಚ್ ಮಾಡ್ತೇನೆ, BBMP ಇಂದ UD ಇಂದ ಫೆಚ್ ಮಾಡ್ತೇನೆ, ಅಥವಾ ನಮ್ಮ RTC ಭೂಮಿಯಿಂದ ಫೆಚ್ ಮಾಡ್ತೇನೆ, ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ. ಅದಕ್ಕೆ ಎನೇಬಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ, ಡಿಜಿಟಲಿ ಫೆಚ್ ಮಾಡುವಂಥ. ಅದಕ್ಕೆ ಮತ್ತು ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂಥ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡ್ಕೊಂಡಿದ್ದೇನೆ. ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾರಬೇಕು ಅಂತ ಹೇಳಿದ್ರೆ, ಅಂದರೆ ನಿಮ್ಮದು ಒಂದು ಸರ್ವೆ ನಂಬರಲ್ಲಿ ನಿಮ್ಮದು 10 ಎಕರೆ ಜಮೀನಿದೆ, 5 ಎಕರೆ ಮಾಡಬೇಕು ಅಂದರೆ ನಾವು 11E ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ. ಸೊ 11E ಸ್ಕೆಚ್ಚು ಇದನ್ನು ಕೆಲವರು ಪ್ರಶ್ನೆ, ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಭಾಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ 2011ರಲ್ಲೋ ಯಾವಾಗೋ 11E ಸ್ಕೆಚನ್ನು ಕಡ್ಡಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ. ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ 11E ಸ್ಕೆಚ್ಚು ಪೇಪರಲ್ಲಿ ಅಲ್ಲ, ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸನ್ನು ತೊಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ. ಇದು ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ. ಎಲ್ಲ ನ್ಯೂನತೆಗಳಿಗೂ ಅಲ್ಲ, ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನ್ನಲ್ಲಿ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ. ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನು ಹೇಳ್ಬೋದು. ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ? ಖಂಡಿತ ಸಾಲ್ವ್ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ. ಇದನ್ನು ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ಕ್ರಮಗಳು ಇದರಲ್ಲಿ ಅಡಕವಾಗಿದೆ. ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನು ಕೋರುತ್ತೇನೆ. ಸಭಾಧ್ಯಕ್ಷರೇ, ಭಾಳ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ, ವಿ ವೆಲ್ಕಮ್ ಇಟ್. ಇದು ಭಾಳ ಮುಂಚೆನೇ ಆಗಬೇಕಾಗಿತ್ತಿದ್ದು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಒಂದು ನೆನಪಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲ, ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆ ರಾಜ್ಯದ ರಾಜಧಾನಿಯ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ 5 ಲಕ್ಷ ರೂಪಾಯಿ ಲೋನ್ ಕೇಳೋದು. ಮುಖ್ಯಮಂತ್ರಿ ಲೋನ್ ಕೇಳೋದು, ಕೋಆಪರೇಟಿವ್ ಬ್ಯಾಂಕ್ ಅವರು ಸೆಕ್ಯೂರಿಟಿ ಕೇಳೋದು. ಅದು ಇನ್ನೊಂದು ಆಶ್ಚರ್ಯ. ಮುಖ್ಯಮಂತ್ರಿ ಹತ್ರ ಸೆಕ್ಯೂರಿಟಿ ಕೇಳೋದು, ಆ ಮುಖ್ಯಮಂತ್ರಿ ಸೆಕ್ಯೂರಿಟಿ ಕೊಟ್ಟರು. ಅದು ಇನ್ನೊಂದು ಆಶ್ಚರ್ಯ. ಏನು ಕೊಟ್ಟರು? ಆ ರಾಜಧಾನಿಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ಸೆಕ್ಯೂರಿಟಿಯಾಗಿ ಕೊಟ್ಟರು. And it was accepted. It was accepted. It became a big issue. ಸೊ ಇವತ್ತು ನೀವೇನು ಮಾಡಿದ್ದೀರಾ ಇಂಥ, ಇಫ್ ಯು ಪರ್ಮಿಟ್, ನಾನು ಅಲ್ಲೇ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದೆ, ಆವತ್ತು ಪ್ರಶ್ನೆ ಹಾಕಿದೆ, ವಿಧಾನಸೌಧಗೆ ಯಾರಾದರೂ ಒಬ್ಬರು RTC ಮಾಡ್ಕೊಂಡು ಬಂದು ಇದನ್ನು ರಿಜಿಸ್ಟರ್ ಮಾಡಿ ಅಂದರೆ ಮಾಡ್ತಾರಾ ಇಲ್ವಾ ಅಂತ ಕೇಳಿದೆ. ಮಾಡಲ್ಲ ಅಂತ ಯಾರೂ ಹೇಳಲಿಲ್ಲ. ಯಾರಾದ್ರೂ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಕೇಳಿದೆ. ಅದಕ್ಕೆ ಈಗ ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಮರಿಬಾರ್ದಲ್ವಾ? ಅದಕ್ಕೆ ಈಗ ಇದು ಇಂಟಿಗ್ರೇಷನ್ ತಗೊಂಡು ಬಂದಿದೆ. RTCಯಲ್ಲಿ ಗೌರ್ಮೆಂಟ್ ಅಂತ ಇದ್ರೆ ಆ ಗೌರ್ಮೆಂಟ್ ನಾನು ಈ DTPಯಲ್ಲಿ ಏನು ಬೇಕಾ ಮಾಡ್ಬೋದು. ಅಲ್ಲಿ ನನ್ನ ಹೆಸರು ಕೂರಿಸ್ಬಿಟ್ಟು ನಾನು ತಗೊಂಡೋಗಿ RTC ಕೊಟ್ಟರೆ ಇಷ್ಟು ದಿನ ನಡೀತಾ ಇತ್ತು. ವಿಧಾನಸೌಧಗೆ ಬೇಕಾದ್ರೂ ರಿಜಿಸ್ಟರ್ ಮಾಡಿ ಕೊಡ್ತಿದ್ರು. ನಾನು ಈ ಪ್ರಶ್ನೆನ 1 ಅಲ್ಲ 4 ಬಾರಿ ಕೇಳಿದ್ದೀನಿ, ಇಲ್ಲೂ ಕೇಳಿದ್ದೇನೆ, ಬೇರೆ ಕಮಿಟಿಗಳಲ್ಲಿ ಕೇಳಿದ್ದೆ. ಇಲ್ಲ ಮಾಡೋಕ್ಕಾಗಲ್ಲ ಅಂತ ಯಾರೂ ಹೇಳಲಿಲ್ಲ ನನಗೆ. ಬಟ್ ಈಗ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಆ ಥರ ಮಾಡೋಕ್ಕಾಗಲ್ಲ. VP ಸಿಂಗ್ ಪ್ರಧಾನಿ ಇದ್ದಾಗ ನಾನು VP ಸಿಂಗ್ ಅಂತ ಪಾರ್ಲಿಮೆಂಟನ್ನು ಮಾರ್ತೇನೆ ಅಂತೇಳಿ ಒಬ್ಬರು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದು ಎಕ್ಸೆಪ್ಟ್ ಆಗಿತ್ತು. ಹೌದು, ಅದು ಇಂಡಿಯಾ ಟುಡೇದಲ್ಲಿ ಕೂಡ ಅದು ಬಂದಿದೆ. ಬಿಲ್ ಬಗ್ಗೆ ಚರ್ಚೆ ಆಗಲಿ. ಅಲ್ಲ ಇದು ಒಳ್ಳೆ ಡೆವಲಪ್ ಇದು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಮಂತ್ರಿಗಳು. ನಾವು ಇದನ್ನು ಸ್ವಾಗತ ಮಾಡ್ತೇವೆ. ಮಾತಾಡ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಬಿಲ್ ಇದೊಂದು ಬಿಲ್ ಉಳಿತಲ್ಲ, ಬಿಲ್ ಇದೊಂದು ಬಿಲ್ ಉಳಿತಲ್ಲ. ಅಲ್ಲ, ಈ ಬಿಲ್ ಚರ್ಚೆ ಮುಗಿಯ ವಿಷಯ